ನಮಸ್ಕಾರ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಕಬ್ಬು ಬೆಳೆದ ರೈತರಿಗೆ ಏನಿದೆ ಖುಷಿ ವಿಚಾರ. ಈಗ ಯಾವ ಕಂಪನಿ ನೌಕರರ ವಜಾ ಶುರು ಮಾಡಿದೆ, ಹೊಸ ಕಾರು ಖರೀದಿ ಮೇಲೆ ಎಲ್ಲಿ ಸಬ್ಸಿಡಿ ಸಿಗುತ್ತೆ, ಈ ಎಲ್ಲವನ್ನ ನಾವು ನಿಮಗೆ ಹೇಳೋದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇವತ್ತಿನ ಸುದ್ದಿಗಳ ಲಂಚ್ ಬಾಕ್ಸ್. ಉತ್ತರಾಖಂಡದ ಕಬ್ಬು ಬೆಳೆಗಾರರಿಗೆ ಇಲ್ಲೊಂದು ಶುಭ ಸುದ್ದಿ ಇದೆ. ಉತ್ತರ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರಿಗೆ ಘೋಷಣೆ ಮಾಡಿದ ಹಾಗೆಯೇ ಉತ್ತರಾಖಂಡ ಸರ್ಕಾರ ಕೂಡ ಕ್ವಿಂಟಾಲ್ಗೆ 20 ರೂಪಾಯಿ ಬೆಂಬಲ ಬೆಲೆ ಏರಿಕೆ ಮಾಡಿದೆ. 2023-24 ಪ್ರಸ್ತುತ ಕಬ್ಬು ಅರಿಯುವ ಸೀಸನ್ನಲ್ಲಿ ಈ ಬೆಲೆ ಏರಿಕೆಯನ್ನು ಮಾಡಲಾಗಿದೆ. ರಾಜ್ಯ ಸರ್ಕಾರ ಈಗ ಕ್ವಿಂಟಾಲ್ಗೆ 365 ರೂಪಾಯಿಯಿಂದ 375 ರೂಪಾಯಿವರೆಗೆ ಕಬ್ಬಿನ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ. ಡೆಹ್ರಾಡೂನ್ನಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಮಿ ಮಾಡಿದ್ದಾರೆ. ನೋಯ್ಡಾದಲ್ಲಿ ಫ್ಲಾಟ್ ಖರೀದಿದಾರರಿಗೆ ಖುಷಿ ಸುದ್ದಿ. 1000ಕ್ಕೂ ಹೆಚ್ಚು ಫ್ಲಾಟ್ಗಳ ನೋಂದಣಿಗೆ ಅನುಕೂಲ. ನೋಯ್ಡಾ ಫ್ಲಾಟ್ ಖರೀದಿದಾರರಿಗೆ ಇಲ್ಲೊಂದು ಶುಭ ಸುದ್ದಿ ಇದೆ. ಮನೆ ನೋಂದಣಿ ಮಾಡಿಕೊಳ್ಳುವುದಕ್ಕೆ ಕಾಯ್ತಾ ಇದ್ದಂಥವರಿಗೆ ಈಗ ನಿರಾಳವಾಗಿದೆ. 60 ದಿನಗಳ ಒಳಗೆ ಬಾಕಿ ಇರುವ 25% ಹಣವನ್ನು ಠೇವಣಿ ಇಡುವುದಕ್ಕೆ ಮಂಗಳವಾರ 7 ಬಿಲ್ಡರ್ಗಳು ಒಪ್ಪಿದ್ದಾರೆ. ಇನ್ನು ಉಳಿದ 75% ಹಣವನ್ನು ಸರಳ ಬಡ್ಡಿಯ ಜೊತೆಗೆ ಕಂತುಗಳಲ್ಲಿ ಅವರು ಕಟ್ಟಿಸಿಕೊಳ್ಳಲಿದ್ದಾರೆ. ಇದರಿಂದಾಗಿ 1048 ಖರೀದಿದಾರರು ಫ್ಲಾಟ್ನ ಮಾಲೀಕತ್ವವನ್ನು ಪಡಿತಾರೆ. ಫ್ಲಾಟ್ ಪೊಸೆಷನ್ ಸಿಕ್ಕಿದ್ರೂ ತಮ್ಮ ಹೆಸರಿಗೆ ನೋಂದಣಿಯಾಗದ ಫ್ಲಾಟ್ ಮಾಲೀಕರಿಗೆ ಇದು ಅನುಕೂಲವನ್ನು ಮಾಡಿಕೊಟ್ಟಿದೆ. ಕಳೆದ ತಿಂಗಳು ಈ ನಿಟ್ಟಿನಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡುವುದಕ್ಕಾಗಿ ಅಮಿತಾಬ್ ಕಾಂತ್ ಸಮಿತಿ ನೀಡಿದ್ದ ವರದಿಯನ್ನು ಯುಪಿ ಸಂಪುಟ ಅನುಮೋದನೆ ನೀಡಿದೆ. ಇದರ ಅಡಿಯಲ್ಲಿ 2020 ಏಪ್ರಿಲ್ 1ರಿಂದ 2022 ಮಾರ್ಚ್ 31ರವರೆಗೆ ಶೂನ್ಯ ಅವಧಿಯ ಅನುಕೂಲವನ್ನು ಒದಗಿಸಲಾಗುತ್ತೆ. ಇದರಿಂದ ಅವರ ಬಾಕಿ 20ರಿಂದ 24% ಇಳಿದಂತಾಗುತ್ತೆ. ಈ ಶೂನ್ಯ ಅವಧಿಯ ಪ್ರಯೋಜನವನ್ನು ಪಡಿಬೇಕು ಅಂತಾದರೆ ಬಿಲ್ಡರ್ಗಳು 25% ಬಾಕಿಯನ್ನು 60 ದಿನಗಳ ಒಳಗೆ ಕಟ್ಟಬೇಕಾಗುತ್ತೆ. ಉಳಿದ ಮೊತ್ತವನ್ನು ಗರಿಷ್ಠ 3 ವರ್ಷಗಳ ಒಳಗೆ ಭರ್ತಿ ಮಾಡಬೇಕಾಗತ್ತೆ. ಎಫ್ಡಿ ಮಾಡುವವರಿಗೆ ಭಾರಿ ಅನುಕೂಲ. ಈ ಬ್ಯಾಂಕುಗಳಲ್ಲಿ 8% ವರೆಗೆ ಬಡ್ಡಿ. ಡಿಸಿಬಿ ಬ್ಯಾಂಕು, ಆರ್ಬಿಎಲ್ ಬ್ಯಾಂಕು, ಐಡಿಎಫ್ಸಿ ಫಸ್ಟ್ ಸೇರಿದಂತೆ ಹಲವಾರು ಬ್ಯಾಂಕುಗಳು ಎಫ್ಡಿ ಮೇಲೆ ಒಳ್ಳೆಯ ಬಡ್ಡಿ ದರವನ್ನು ಕೊಡ್ತಿವೆ. ಡಿಸಿಬಿ ಬ್ಯಾಂಕ್ ಸದ್ಯ 8% ಬಡ್ಡಿ ನೀಡ್ತಾ ಇದೆ. 2 ವರ್ಷಗಳಿಂದ 3 ವರ್ಷಗಳ ಒಳಗಿನ ಎಫ್ಡಿಗೆ 1 ಕೋಟಿ ರೂಪಾಯಿ ಬಡ್ಡಿಯನ್ನು ನೀಡಲಾಗ್ತಿದೆ. ಆರ್ಬಿಎಲ್ ಬ್ಯಾಂಕ್ 1ರಿಂದ 2 ವರ್ಷಗಳ ಅವಧಿಯ ಮತ್ತು 2ರಿಂದ 3 ವರ್ಷಗಳ ಅವಧಿಯ 1 ಕೋಟಿ ರೂಪಾಯಿ ಎಫ್ಡಿಗೆ 8% ಬಡ್ಡಿಯನ್ನು ನೀಡುತ್ತಿದೆ. ಇನ್ನು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ 4.50ಯಿಂದ 7.75% ಬಡ್ಡಿಯನ್ನು ನೀಡುತ್ತಿದೆ. 1ರಿಂದ 2 ವರ್ಷಗಳು ಮತ್ತು 2ರಿಂದ 3 ವರ್ಷಗಳ ಅವಧಿಯ 1 ಕೋಟಿ ರೂಪಾಯಿವರೆಗಿನ ಎಫ್ಡಿಗೆ ಗರಿಷ್ಠ 7.75% ಬಡ್ಡಿ ಸಿಗುತ್ತೆ. ಇದೇ ವೇಳೆ ಇಂಡಸ್ಇಂಡ್ ಬ್ಯಾಂಕ್ ಕೂಡ 1 ಕೋಟಿ ರೂಪಾಯಿವರೆಗಿನ ಎಫ್ಡಿ ಮೇಲೆ 7.50% ವರೆಗೆ ಬಡ್ಡಿಯನ್ನು ನೀಡುತ್ತಿದೆ. 1ರಿಂದ 2 ವರ್ಷಗಳ ಅವಧಿಗೆ 7.50% ಮತ್ತು 2ರಿಂದ 3 ವರ್ಷಗಳ ಅವಧಿಗೆ 7.25% ಇಂದ 7.50% ಇದೆ. ವಿಮಾನದಲ್ಲಿ ಸುರಕ್ಷತಾ ಕ್ರಮಗಳನ್ನು ಉಲ್ಲಂಘಿಸಿದ್ದಕ್ಕೆ ಏರ್ ಇಂಡಿಯಾಗೆ ಭಾರಿ ದಂಡ. ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಇಂಡಿಯಾಗೆ ಭಾರಿ ಮೊತ್ತದ ದಂಡವನ್ನು ವಿಧಿಸಿದೆ. ವಿಮಾನದ ಸುರಕ್ಷತೆಯ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ 1.10 ಕೋಟಿ ರೂಪಾಯಿ ದಂಡವನ್ನು ಡಿಜಿಸಿಎ ವಿಧಿಸಿದೆ. ಏರ್ ಇಂಡಿಯಾ ವಿಮಾನಗಳಲ್ಲಿ ಸುರಕ್ಷತೆ ನಿಯಮಗಳ ನಿರಂತರ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಡಿಜಿಸಿಎ ಈ ಕ್ರಮವನ್ನು ತೆಗೆದುಕೊಂಡಿದೆ. 1,000 ನೌಕರರನ್ನು ತೆಗೆದುಹಾಕಲಿರುವ ಇಬೇ ಮಾಹಿತಿ ಹಂಚಿಕೊಂಡಿರುವ ಕಂಪನಿಯ ಸಿಇಒ. ಹೊಸ ವರ್ಷದಲ್ಲೂ ನೌಕರರ ವಜಾ ಪರ್ವ ಮುಂದುವರೆದಿದೆ. ಗೂಗಲ್, ಅಮೆಜಾನ್, ಜೆರಾಕ್ಸ್ ಸೇರಿದ ಹಾಗೆ ಹಲವು ಕಂಪನಿಗಳು ಈಗಾಗಲೇ ನೂರಾರು ಉದ್ಯೋಗಿಗಳನ್ನ ಮನೆಗೆ ಕಳಿಸಿವೆ. ಈ ಪಟ್ಟಿಗೆ ಸೇರಿದ ಹೊಸ ಹೆಸರು ಅಂದರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇಬೇ. ಇದರ ಸಿಇಒ ಜಮೀಲ್ ಅನ್ನೋನೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು 1,000 ನೌಕರರನ್ನ ವಜಾಗೊಳಿಸುವುದಾಗಿ ಹೇಳಿದ್ದಾರೆ. ಇದನ್ನು ನಾವು ತುಂಬಾ ಬೇಸರದಿಂದ ನಿರ್ಧಾರ ಮಾಡಿದ್ದೇವೆ. ಇದು ಇಬೇ ಉದ್ಯೋಗಿಗಳಿಗೆ ಸಮಸ್ಯೆಯನ್ನು ತಂದೊಡ್ಡಲಿದೆ ಎಂಬುದು ನಮಗೆ ತಿಳಿದಿದೆ. ಇಬೇ ಸಮುದಾಯ ಮತ್ತು ಸಂಸ್ಕೃತಿಗೆ ಅಪಾರ ಕೊಡುಗೆ ನೀಡಿದೆ. ನೌಕರರಿಗೆ ನಾವು ಶುಭ ವಿದಾಯ ಹೇಳ್ತಾ ಇದ್ದೇವೆ ಅಂತ ಅವರು ಬರೆದುಕೊಂಡಿದ್ದಾರೆ. ಹೊಸ ಕಾರು ಖರೀದಿಗೆ ಸಬ್ಸಿಡಿ ಸೌಲಭ್ಯ. ದೆಹಲಿಯಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ದೆಹಲಿ ಸರ್ಕಾರ ಹೊಸ ಸ್ಕೀಮ್ ಅನ್ನು ಪರಿಚಯಿಸುತ್ತಿದೆ. ಹಳೆಯ ವಾಹನಗಳನ್ನು ಜನರು ಕೈಬಿಟ್ಟು ಹೊಸ ವಾಹನಗಳನ್ನು ಬಳಸುವುದಕ್ಕೆ ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 15 ವರ್ಷಗಳಷ್ಟು ಹಳೆಯ ಪೆಟ್ರೋಲ್ ಹಾಗೂ 10 ವರ್ಷಗಳ ಡೀಸೆಲ್ ವಾಹನಗಳನ್ನು ಸ್ಕ್ರ್ಯಾಪ್ಗೆ ಹಾಕಿ ಹೊಸ ವಾಹನ ಖರೀದಿ ಮಾಡಿದರೆ ದೆಹಲಿ ಸರ್ಕಾರ 50,000 ಹಣಕಾಸಿನ ನೆರವು ನೀಡಲಿದೆ. ವಾಹನಗಳ ಸ್ಕ್ರ್ಯಾಪ್ ನೀತಿಯ ಕರಡನ್ನು ಸಾರಿಗೆ ಇಲಾಖೆ ರೂಪಿಸಿದೆ. 2021-22 ಮತ್ತು 22-23ರಲ್ಲಿ 55 ಲಕ್ಷ ಹಳೆಯ ವಾಹನಗಳ ನೋಂದಣಿಯನ್ನು ರದ್ದು ಮಾಡಲಾಗಿದೆ. ಈ ಪೈಕಿ ಕೇವಲ 1,40,000 ವಾಹನಗಳನ್ನು ಮಾತ್ರ ಸ್ಕ್ರ್ಯಾಪ್ ಮಾಡಲಾಗಿದೆ. ಸ್ಮಾರ್ಟ್ಫೋನ್ ಟ್ಯಾರಿಫ್ ಏರಿಕೆ ಸಾಧ್ಯತೆ. ಲೋಕಸಭೆ ಚುನಾವಣೆಯ ನಂತರ 5G ಟ್ಯಾರಿಫ್ ಏರಿಕೆಯಾಗುವ ಸಾಧ್ಯತೆ ಇದೆ. 20% ವರೆಗೂ ಟೆಲಿಕಾಂ ಕಂಪನಿಗಳು ಮೊಬೈಲ್ ಡೇಟಾ ದರವನ್ನು ಏರಿಕೆ ಮಾಡುವ ಸಾಧ್ಯತೆ ಇದೆ. ಟೆಲಿಕಾಂ ಕಂಪನಿಗಳು ಮಾರುಕಟ್ಟೆಯಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸುತ್ತಿವೆ. ಹೀಗಂತ ಬ್ಯಾಂಕ್ ಆಫ್ ಅಮೆರಿಕ ವರದಿಯಲ್ಲಿ ಹೇಳಲಾಗಿದೆ. ಸದ್ಯದ ಟೆಲಿಕಾಂ ಸೆಕ್ಟರ್ನಲ್ಲಿನ ಕಂಪನಿಗಳು ಸಂಕಷ್ಟವನ್ನು ಎದುರಿಸುತ್ತಿವೆ. ಗ್ರಾಹಕರನ್ನ ಕಳೆದುಕೊಳ್ಳುವ ಭಯದಲ್ಲಿ ಈಗ ಟ್ಯಾರಿಫ್ ಹೆಚ್ಚಳ ಮಾಡ್ತಿಲ್ಲ. ಈವರೆಗೆ ಎಆರ್ಪಿಯು ಹೆಚ್ಚಳ ಮಾಡುವುದಷ್ಟೇ ಅವರ ಗುರಿಯಾಗಿತ್ತು. 2021 ನವೆಂಬರ್ನಲ್ಲಿ ಟ್ಯಾರಿಫ್ ಏರಿಕೆ ಮಾಡಿದ ನಂತರ ಈವರೆಗೆ ಬದಲಾವಣೆ ಆಗಿಲ್ಲ.
ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.